ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನಿವತ್ತು ಗುರುವಾರದ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ಅಂದರೆ ನಾನು ನೈಟೇನೆ 75% ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಏನು ಗುಡಿಸೋದು ಸಾರಿಸೋದು ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದರೆ ಸೊ ನೆಮ್ಮದಿ ಎಲ್ಲ ಕೆಲಸ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ. ಸೊ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಪೂಜೆ ಕೂಡ ನೆಮ್ಮದಿಯಾಗಿ ಪೂಜೆ ಮಾಡಬೇಕು ನಾನು, ಇಲ್ಲಾಂದರೆ ಮನಸ್ಸಿಗೆ ಒಂಥರ ಗಜಿಬಿಜಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡಿಬಿಡ್ತೀನಿ. ಕೆಲವು ಟೈಮು ಏನಾದರೂ ನನಗೆ ಹುಷಾರಿಲ್ಲದಾಗ ಏನಾದರೂ ಆ ಥರ ಸಮ್ಟೈಮ್ಸು ಆ ಥರ ಆದಾಗ ನಾನು ಬೆಳಗ್ಗೆ ರೆಸ್ಟ್ ಮಾಡಿ ಸಂಜೆ ನಾನು ವಾರ ಮಾಡ್ತೀನಿ. ಸೊ ಹಾಗಾಗುತ್ತೆ ಕೆಲವು ಟೈಮು. ಆ್ಯಂಡ್ ಈಗೆಲ್ಲ ಪೂಜೆ ಮುಗಿಸಿ ಸೊ ಈಗ ಬಿಸಿನೀರು ಕುಡಿತಾ ಇದ್ದೀನಿ ಖಾಲಿ ಹೊಟ್ಟೆಗೆ. ಸೊ ಪೂಜೆ ಆಗೋ ಗಂಟನೂ ಒಂದು ಗ್ಲಾಸ್ ನೀರು ಕೂಡ ನಾನು ಕುಡಿಯೋದಿಲ್ಲ ಪೂಜೆ ಆದಮೇಲೆ ಏನಿದ್ರೂ. ಆ್ಯಂಡ್ ಈಗ ಬಿಸಿನೀರು ಕುಡಿದು 10 ನಿಮಿಷ ಆದಮೇಲೆ ಈಗ ಬೀಟ್ರೂಟು ಜ್ಯೂಸ್ ಕುಡಿತಾ ಇದ್ದೀನಿ. ಇದು ಜ್ಯೂಸ್ ಕುಡ್ದಾದ್ಮೇಲೆ ಫುಲ್ ಫೀಲ್ ಆಗುತ್ತೆ ಹೊಟ್ಟೆ. ಹಾಗಾಗಿ ನಾನು ಒಂದು 30 ಮಿನಿಟ್ಸು ಬಿಟ್ಟಾದಮೇಲೆ ನಾನು ಮತ್ತೆ ತಿಂಡಿಗೆ ಹೋಗ್ತೀನಿ. ಅಲ್ಲಿಗಂಟ ನಾನು ಹೊಟ್ಟೆ ಏನೂ ಹಸಿಯೋದಿಲ್ಲ. ಈ ಕಡೆ ಪಾಪುಗೆ ಸ್ನಾನ ಮಾಡಿಸಿದ್ದೆ ನಾನಿಲ್ಲಿ. ಅದೆಲ್ಲ ಜ್ಯೂಸ್ ಮಾಡೋ ಅಷ್ಟರಲ್ಲಿ ಇಲ್ಲಿ ಬಂದು ಪೂಜೆ ಮಾಡ್ತೀನಿ ಅಂತ ಗಂಟೆ ಆಡಿಸ್ಕೊಂಡು ನಿಂತಿದ್ದಾಳೆ. ಇಲ್ಲಿ ಕುಂಕುಮ ಅರಿಶಿನ ಎಲ್ಲ ಚೆಲ್ಲಿದ್ದಾಳೆ. ಸೊ ಅಮ್ಮ ಬೆಳಗ್ಗೆನೇ ಹುಳಿ ಸಾರು ಮಾಡಿತ್ತು. ಹುಳ್ಳಿಕಾಳು, ಆಲೂಗಡ್ಡೆ, ಬದನೆಕಾಯಿ, ಗೌರಿಕಾಯಿ ಹಾಕ್ಬಿಟ್ಟು ಹುಳಿ ಮಾಡಿತ್ತು. ಅಮ್ಮಂದರು ಮಾಡೋ ಸಾರೇ ಟೇಸ್ಟ್ ಚೆಂದ. ಸೊ ನಾನು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಷ್ಟೊಂದು ಪೇಷನ್ಸ್ ಇಲ್ಲ. ಸೊ ಇದಕ್ಕೇ ತಿನ್ನೋಣ ಅಂತ ಹೇಳ್ಬಿಟ್ಟು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಫಸ್ಟು ಪಾಪುಗೆ ತುಪ್ಪ ಹಾಕಿ ದೋಸೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅವಳಿಗೆ ದೋಸೆ ಹಾಕ್ಕೊಡ್ತಿದ್ದೀನಿ. ಆ್ಯಂಡ್ ದೋಸೆಗೆ ಯಾವತ್ತೇ ಆಗಲಿ 1 ಸ್ಪೂನು ಶುಗರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ್ಯಂಡ್ ಬ್ಯಾಟರ್ ಏನು ದೋಸೆ ಬ್ಯಾಟರ್ ಬರುತ್ತೋ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ಇಲ್ಲಿ ಪಾಪುಗೆ ಅವಳಿಗೆ ತಿಂಡಿ ತಿನ್ನಬೇಕಾದ್ರೆ ಮೊಬೈಲ್ ಕೊಟ್ಟೇ ತಿನ್ನಿಸ್ಬೇಕು. ಇದೊಂದು ಕಲ್ತ್ಬಿಟ್ಟಿದ್ದಾಳೆ. ಅವ್ರ ಅಪ್ಪನಿಂದನೇ ಇದೆಲ್ಲ ಕಲ್ತಿರೋದು ಮೊಬೈಲ್ದು. ಸೊ ಅವಳಿಗೆಲ್ಲ ತಿಂಡಿ ತಿನ್ನಿಸಿ ಅವಳು ತಿಂಡಿ ತಿನ್ನಬೇಕು ಅಂದರೆ ನಾವು ಮೊಬೈಲ್ ಕೊಡಬೇಕು, ಹಂಗಾಗ್ಬಿಟ್ಟೈತೆ. ಅವಳಿಗೆ ಮಿನಿಮಮ್ ಅರ್ಧ ಗಂಟೆ ತಿನ್ನಿಸ್ಬೇಕು. ತಿನ್ನಿಸಾದ್ಮೇಲೆ ಈಗ ನಾನು ತಿಂತಾಯಿದ್ದೀನಿ. ಕಾಳು ಸಾರು, ದೋಸೆ, ತುಪ್ಪ ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ. ಆ್ಯಂಡ್ ತರಕಾರಿ ಹಾಕಿರೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು. ಹಾಗಾಗಿ ಚಟ್ನಿ ಪಲ್ಯಕ್ಕಿಂತ ಇದೇ ಬೆಸ್ಟ್ ಕಾಂಬಿನೇಷನ್ ಅಂತ ಅನ್ನಿಸ್ತು. ಸೊ ನನಗೂ ಹೊಟ್ಟೆ ಹಶ್ವಾಗಿತ್ತು, ಬೇಗ ತಿಂತಾಯಿದ್ದೀನಿ. ಅದಾದಮೇಲೆ ಆದಷ್ಟು ಎಲ್ಲರೂ ಮಕ್ಕಳಿಗೆ ಮೊಬೈಲ್ನ ಕಮ್ಮಿ ಕೊಡಿ. ನಾವು ದೊಡ್ಡೋರು ಹೆಂಗೋ ಮಕ್ಕಳು ಹಂಗೇ. ನಾವು ಮೊಬೈಲ್ ಅವ್ರ ಮುಂದೆ ನೋಡಿ ನೋಡಿ ಅವ್ರಿಗೂ ಅದೇ ಹುಚ್ಚಿಡಿದ್ಬಿಟ್ಟೈತೆ. ಸೊ ಇಲ್ಲಿ ಮೊಬೈಲ್ ಬಿಡೋಂಗೇ ಇಲ್ಲ ಅಕ್ಕಯ್ಯ. ನನಗೂ ಹೇಳಿ ಹೇಳಿ ಸಾಕಾಯಿತು. ಆ್ಯಂಡ್ ಅವ್ರ ಅಪ್ಪಾಜಿಗೆ ಯಾವಾಗ್ಲೂ ಇದೇ ವಿಷಯಕ್ಕೆ ಜಗಳ ಮಾಡ್ತಿರ್ತೀನಿ ನಾನು, ಮೊಬೈಲ್ ಕೊಟ್ಟು ಕಳಿಸಿದ್ಯಾ ಅಂತ ಹೇಳ್ಬಿಟ್ಟು. ಇದು ನನ್ನ ಹಳೆ ಫೋನು, ಹಾಗಾಗಿ ಅವಳಿಗೆ ಅವ್ರ ಅಪ್ಪಾಜಿ ಹಳೆ ಫೋನ್ ಅವಳಿಗೆ ಕೊಟ್ಬಿಡು ಅಂತ ಕೊಟ್ಟಿರೋ ಅಂಥದ್ದು. ಈಗ ಮೊಬೈಲ್ನ ಸಿಮ್ ತೆಗೆದ್ಬಿಟ್ಟು ನಾನು ಫೋನ್ನ ಬಚ್ಚಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಳು ಕಾಟಕ್ಕೆ. ಇಲ್ಲಾಂದರೆ ನೈಟೆಲ್ಲ ನೋಡ್ತಾಳೆ ಇವಳು. ಅಯ್ಯಪ್ಪ ಸಾಕಾಗುತ್ತೆ. ನಮಗೇನೆ ಲೇಟಾಗಿ ಮಲ್ಕೊಂಡ್ರೆ ಕಣ್ಣು ತಲೆನೋವು ಎಲ್ಲ ಬರುತ್ತೆ. ಇವಳಿಗೆ ಯಾಕೆ ಏನೂ ಆಗಲ್ಲಪ್ಪ, ಅಷ್ಟು ಇದರಲ್ಲಿ ನೋಡ್ತಾ ಇರ್ತಾಳೆ ಮೊಬೈಲು. ಸೊ ಆದಷ್ಟು ಮಕ್ಕಳಿಗೆ ಮೊಬೈಲ್ನ ಕೊಡಬೇಡಿ ದಯವಿಟ್ಟು.